ನಿಮ್ಮದು ರೈಲ್ವೆ ಓವರ್ ಬ್ರಿಡ್ಜ್ ಅದೇ ಸ್ಕೈ ವಾಕ್ ಇದೆಯಲ್ಲ ಇದನ್ನೇ ಎಕ್ಸ್ಟೆಂಡ್ ಆಗುತ್ತೆ ಸರ್. ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಲೈನ್ ಬರುತ್ತೆ ಅಡಿಷನ್. ಈ ಕ್ವಾರ್ಟರ್ಸ್ ಎಲ್ಲ ಡೆಮಾಲಿಷ್ ಮಾಡ್ತೀವಿ, ಎಕ್ಸ್ಟೆನ್ಷನ್ ಆಗಿ ಅಲ್ಲಿಗೆನೆ ಲ್ಯಾಂಡ್. ಇದು ವರ್ಕ್ ಆಲ್ರೆಡಿ ಅಪ್ರೂವ್ ಆಗಿದೆ. ಎಲ್ಲೋ ಇಶ್ಯೂ ಸ್ಯಾಂಕ್ಷನ್ ಆಗಿದೆ ಆಲ್ರೆಡಿ. ಯಾರು ಕಾಂಟ್ರಾಕ್ಟ್ರು ಇದು ಬರ್ತಾರೆ ಸರ್, ನಮ್ಮ ಹೈವೇ ಡಬ್ಲ್ಯೂ ನಾವು ಪ್ಲ್ಯಾನ್ ಮಾಡಿರೋದು. ಇದು ಎಲ್ಲೋ ಇಶ್ಯೂ ಆಗಿದೆ. ಅಂದರೆ ಈಗ ಅಲ್ಲಿ ಅಪ್ಗ್ರೇಡೇಷನ್ ಆಗಿದೆ, ಯಾವುದು ನಮ್ಮ ರಾಮನಗರ ಅಥವಾ ಇವನ್ ಚನ್ನಪಟ್ಟಣನೂ ಅಪ್ಗ್ರೇಡೇಷನ್. ಇದೊಂದು ನೆಗ್ಲೆಕ್ಟ್ ಆಗಿದೆ. ಇದೇನಾಗ್ಬಿಟ್ಟಿದೆ, ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಗೂಡ್ಸ್ ಟ್ರೈನ್ಗೆ ಪಾಪ ಜನ ಕೆಳಗಡೆ ಎಲ್ಲ. ರೈಲ್ವೆ ಬೋರ್ಡಲ್ಲಿ ಒಂದು 2 ಟೈಮ್ಸ್ ಇದಾಗಲಿದೆ ಸರ್, ಈಗ ಆಗಿದೆ ಸರ್, ಅಪ್ಡೇಟ್ ಆಗಿದೆ. ಇದು ನಮ್ಮ ಕಡೆಯಿಂದ ಪ್ರಪೋಸಲ್ ಪ್ಲಾನ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಈಗ ವರ್ಕ್ ಪೇಪರ್ಸ್ ವರ್ಕ್ ನಡೀತಾ ಇದೆ, ಕಾಂಟ್ರಾಕ್ಟ್ಗಳು ಬರ್ತಾರೆ. ಆಗಿದೆ ಎಲ್ವೋ ಇಶ್ಯೂ. ಸರ್, ಈಗ ಶ್ರೀವತ್ಸ ಅಂತೇಳಿ ಇದಕ್ಕೆ ಕನ್ಸಲ್ಟ್ ಇಂಜಿನಿಯರ್ ಸರ್, ಹಿಂದೆ ರುಚಿಕಾ ಶರ್ಮಾ ಅಂತ ಇದ್ರು. ಅವ್ರನ್ನ ನಾವು 2023ರಲ್ಲಿ ಟ್ರಾನ್ಸ್ಫರ್ ಆಗಿದೆ ಸರ್. ಈಗ ಶ್ರೀವತ್ಸ ಇರೋದು. ಮೊನ್ನೆ ಎಲ್ಲಿಕೆರೆಯಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿದೆ. ಇನ್ನೊಬ್ರು ಯಾರು ಬಂದಿದ್ದಾರೆ ಪ್ಲೇಸ್ಗೆ. ಸರ್, ಅದು ಸೆಕೆಂಡ್ ಫೇಸಲ್ಲಿ ಡೆವಲಪ್ಮೆಂಟ್ ಯೋಜನೆಯಲ್ಲಿ ಎಲ್ಲ ಆಗಿದೆ. ಸೆಕೆಂಡ್ ಇದು ಕೊಟ್ಟಿದ್ದೀವಿ ಸರ್, ಎಲ್ಲ ಡೀಟೇಲ್ಸ್ ಇದೆಲ್ಲ ಕೊಟ್ಟಿದ್ದೀನಿ. ಏನು ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಪ್ರಾಜೆಕ್ಟ್? ಮಾತ್ರ ನೆಕ್ಸ್ಟ್ ಎಸ್ಕಲೇಟರ್ ಅದು ಸೆಕೆಂಡ್ ಇದಾಗಬೇಕು ಸರ್. ಎಲ್ಲ ಬೇಕಾ? ಅಮೃತ್ ಭಾರತ್ ಅಲ್ಲ, ಅಮೃತ್ ಭಾರತ್ ಟ್ರೈನೇ ಬರುತ್ತೆ ಆಗಬೇಕು. ಅಲ್ಲ, ಅಮೃತ್ ಭಾರತ್ ಇಲ್ಲ. ಜನರುಗಳು ಆ ಬೋಗಿ ಕೆಳಗಡೆ ನುಗ್ಗದ್ ನೋಡ್ತಾ ಇದ್ದಾರೆ. ಅಲ್ಲ, ಅದೇನಾದರೂ ಈ ಗೊತ್ತಾದರೆ ಇವತ್ತೇನಾಗಿದೆ, ರೈಲ್ವೆ ಇದು ಈಗ ನಮ್ಮ ಮೆಟ್ರೋ ನೆಟ್ವರ್ಕೇ ಇಂಡಿಯಾ ದೇಶದಲ್ಲಿ 1000 ಕಿಲೋಮೀಟರ್ ಹೋಗಿದೆ. ಈಗ ಎಲ್ಲ ಈಗ ಅನ್ಮ್ಯಾನ್ಡ್ ಟ್ರೈನ್ ಎಲ್ಲ ಬರ್ತಾ ಇದೆ. ಯಾವ ಟ್ರೈನ್ ಅದು ಇಲ್ಲೇ ಬರುತ್ತೆ, ಜನ ಇದ್ದಾರೆ ಅಂತ. ಈ ಕಡೆ 20 ವರ್ಷದಿಂದ ಅನ್ಮ್ಯಾನ್ಡ್ ಈಗ ಇನ್ನೇನಿಲ್ಲ. ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಇದೆಲ್ಲ ಆಗಿ, ಅದು ಬೆಂಗಳೂರಿಗೆ ಒಂದು 25 ಕಿಲೋಮೀಟರ್ ದೂರದಲ್ಲಿರೋದು ಇದು ವ್ಯವಸ್ಥೆ ಆದರೆ, ಆಮೇಲೆ ರೈಲ್ವೆ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಆಗ್ಬಿಡುತ್ತೆ. ಇದೇನಪ್ಪ, ನಾವು ಅಲ್ಲಿ ಆತ್ಮನಿರ್ಭರಲ್ಲಿ ಅಮೃತ್ ಭಾರತ್ ಟ್ರೈನ್ ಬಿಡ್ತಾ ಇದ್ದೀವಿ, ಇನ್ನೆಲ್ಲ ಅಮೃತ್ ಭಾರತ್ ಟ್ರೈನ್ ಬಿಡ್ತಾ ಇದ್ದೀವಿ, ಒಂದೇ ಭಾರತ್ ಟ್ರೈನ್ ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಇಲ್ಲಿ ನೋಡಿದರೆ ಬೆಂಗಳೂರು ಪಕ್ಕದಲ್ಲಿ ರೈಲ್ವೆ ಕೆಳಗಡೆ ಹೋಗೋದು ನೋಡಿದ್ದೀರಾ ಅದು ವಿಡಿಯೋ? ಸರ್, ನಾವು ತುಂಬ ಅದಕ್ಕೆ ಎಕ್ಸ್ಟ್ರಾ ಕೇರ್ 20 ಟೈಮ್ಸ್ ಪರ್ಸ್ನಲಿ ಅನೌನ್ಸ್ ಮಾಡ್ತೀವಿ ಸರ್. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. PS ಸಿಸ್ಟಮ್ ಇದೆ, ಆದ್ರೂ ಗೊತ್ತಾಗಲ್ಲ. ಗೊತ್ತಾಗಲ್ಲ ಸರ್. ಹೌದು. ಇದು ಯಾವಾಗ ವರ್ಕ್ ಸ್ಟಾರ್ಟ್ ಆಗುತ್ತೆ? ಆಗಿಲ್ಲ, ಫೈನಾನ್ಷಿಯಲ್ ಸ್ಯಾಂಕ್ಷನ್ ಆಗಿದೆ. ಒಂದು ಪೇಪರ್ ಆರ್ಡರ್ ಆಗ್ತಾ ಇದೆ ಸರ್, ಪೇಪರ್ ವರ್ಕ್ ನಡೀತಾ ಇದೆ ಇವಾಗ. ಶ್ರೀವತ್ಸವ ಮಾತಾಡ್ಬೇಕು. ಶ್ರೀವತ್ಸವ ಮಾತಾಡೋದು ತಗೊಳ್ಳಿ. ಲಿಫ್ಟ್ ಆಪ್ಷನ್ ಮಾಡಲ್ಲ ಲಿಫ್ಟ್ ಆಪ್ಷನ್ ಏನೋ ನೆಕ್ಸ್ಟ್ ಇದರಲ್ಲಿ ಸರ್. ಸುಮಾರು ಟ್ರೈನ್ಗಳು ಯಾವ ಸ್ಟಾಪೇ ಕೊಡಲ್ಲ ಸರ್. ನಂದೇ ಕೊಡಿ, ರುಚಿಕಾ ಶರ್ಮಾ ನಂಬರ್ ಇದೆ ಅಲ್ಲ. ಇದು ಏನಾಗುತ್ತೆ, ಇದ್ರ ಮೇಲೆ ರುಚಿಕಾ ಶರ್ಮಾ ಅವ್ರಿಗೆ ಮಾಡಿ. ಸ್ಕೈವಾಕ್ ಅಂತೀರ ಏನಂತೀರ? ಫುಟ್ ಓವರ್ ಬ್ರಿಡ್ಜ್ ಎಕ್ಸ್ಟೆನ್ಷನ್. ಹಲೋ, ರೋಡ್ 5 CN ಮಂಜುನಾಥ್, MP ಡಾಕ್ಟರ್ CN ಮಂಜುನಾಥ್ ಸರ್. ಸ್ಪೀಕ್ ವಿತ್ ಯು. Srivastava. Hello, Ms. Srivastava. Yeah, good afternoon. I am actually standing in Biddi railway station.
So what is happening? This is basically lot of goods trains are parked here for hours and hours. So as a result, what is happening? People cannot go from this side to the other side, and whatever foot over bridge is there, that has to be extended. Extended. Yeah.